ವೀಕ್ಷಕರ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಮೋದಿ ಅವರು ಯಾವುದಾದ್ರೂ ಚಿಕ್ಕ ವಿಷಯ ಏನಾದರೂ ಇದ್ದರೆ ಕ್ರೆಡಿಟ್ ಮಾತ್ರ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ಳೋದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಈ ದೇಶಕ್ಕೆ ಒಳ್ಳೆಯದೋ ಕೆಟ್ಟದ್ದೋ ಅಂತ ಎಂದಿಗೂ ಯೋಚನೆ ಮಾಡೋದೇ ಇಲ್ಲ. ಮೋದಿಯವರು ತರುವ ಹೊಸ ಯೋಜನೆಗಳು ಈ ದೇಶದಲ್ಲಿರುವ 3% ಇರುವ ಬ್ರಾಹ್ಮಣ ಬನಿಯಾ ಸಮುದಾಯಗಳಿಗೆ ಒಪ್ಪಿಗೆ ಆದರೆ ಸಾಕು, ಇಡೀ ದೇಶಕ್ಕೆ ಒಪ್ಪಿಗೆ ಆಗಿದೆ ಅನ್ನೋ ಥರ ವರ್ತನೆ ಮಾಡ್ತಾರೆ. ನೋಟು ಅಮಾನ್ಯೀಕರಣ ಆಗಿರ್ಬೋದು, ಇವುಗಳು ಈ ದೇಶದ ಬಡವರಿಗೆ ಎಷ್ಟು ಪೆಟ್ಟನ್ನು ಕೊಟ್ಟಿದ್ದಾವೆ ಅಂತ ಒಂದು ದಿನವೂ ಮೋದಿಯವರು ಯೋಚಿಸಿಲ್ಲ ಅಂತ ಕಾಣ್ತದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಕಳೆದ 2-3 ವರ್ಷದ ಹಿಂದೆ ದೇಶದಲ್ಲಿ ಒಂದು ಮಾತು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿತ್ತು. ಅದೇನೆಂದರೆ, ಭಾರತ ವಿಶ್ವದಲ್ಲಿಯೇ 5ನೇ ಆರ್ಥಿಕತೆ ಹೊಂದಿದ ದೇಶವಾಗಿದೆ ಎಂದು. ಮುಂದೆ ಭಾರತವನ್ನು 3ನೇ ಆರ್ಥಿಕತೆ ದೇಶವಾಗಿ ಮಾಡ್ತೇವೆ, ವಿಕಸಿತ ಭಾರತದ ಕನಸಿನ ಜೊತೆಗೆ ಭಾರತವನ್ನು ಆರ್ಥಿಕತೆಯಲ್ಲಿ ನಂಬರ್ 1 ದೇಶ ಮಾಡ್ತೇವೆ ಅಂತ ಹೇಳಿದರು. ಮೋದಿಯ ಭಕ್ತಗಣ ಅದಕ್ಕೆ ಖುಷಿಯೋ ಖುಷಿ, ಅದನ್ನು ಸೆಲೆಬ್ರೇಟ್ ಮಾಡಿದ್ದೇನು ಕೇಳ್ತೀರಾ? ಆದರೆ ಈಗ ಬಂದಿರುವ ವರದಿಯನ್ನು ನೋಡಿದ್ರೆ ಮೋದಿ ಭಕ್ತಗಣ ಏನು ಮಾಡ್ತದೆಯೋ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಬಿಡುಗಡೆ ಮಾಡಿರೋ ಹೊಸ ವರದಿ ಪ್ರಕಾರ ಭಾರತ ಈಗ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ ರಾಷ್ಟ್ರವಾಗಿ ಉಳಿದಿಲ್ಲ, ಅದು 6ನೇ ಸ್ಥಾನಕ್ಕೆ ಇಳಿದಿದೆ. ಬ್ರಿಟನ್ ಮತ್ತು ಜಪಾನ್ ದೇಶಗಳು ಭಾರತವನ್ನು ಈಗ ಹಿಂದಿಕ್ಕಿವೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಾನು ಮೊದಲೇ ಹೇಳಿದಾಗೆ ಮೋದಿ ಅವರು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕ್ರೆಡಿಟನ್ನು ತೆಗೆದುಕೊಳ್ಳೋರು ಈಗ ಯಾಕೆ ಸುಮ್ಮನೆ ಇದ್ದಾರೆ ಅನ್ನುವ ಪ್ರಶ್ನೆ ಬರ್ತದೆ. ಅಟ್ಲೀಸ್ಟ್ ಕ್ರೆಡಿಟ್ ಬೇಡ, ಈಗ ಇರುವ ಸತ್ಯವನ್ನಾದರೂ ದೇಶದ ಜನರ ಮುಂದೆ ಇಡಬೇಕಲ್ವಾ? ಈ ಥರದ ಸತ್ಯಗಳನ್ನು ಹೇಳಿ ಜನರು ಪ್ರಜ್ಞಾವಂತರಾಗ್ಬಿಟ್ರೆ ಅನ್ನುವ ಆತಂಕ ಏನಾದರೂ ಇದೆಯಾ ಹೇಗೆ ಅಂತ. ಇನ್ನು ಭಾರತದ ಆರ್ಥಿಕತೆಗೆ IMFನ ಏಪ್ರಿಲ್ 2026 ವರದಿ ಪ್ರಕಾರ ವಿಶ್ವದ 6ನೇ ಅತಿದೊಡ್ಡ ಆರ್ಥಿಕತೆ ದೇಶವಾಗಿ ಹೊರಹೊಮ್ಮಿದೆ ಅಂತ ಹೇಳಿದೆ. ಅರ್ಥಾತ್ 4ನೇ ಸ್ಥಾನದಿಂದ ಈಗ 6ನೇ ಸ್ಥಾನಕ್ಕೆ ಅದು ಕುಸಿದಿದೆ. ಹಿಂದಿನ ವರದಿಯ ಪ್ರಕಾರ ಭಾರತ 4ನೇ ಸ್ಥಾನದಲ್ಲಿತ್ತು, ಈಗ ಜಪಾನ್ ಮತ್ತು ಯುನೈಟೆಡ್ ಕಿಂಗ್ಡಮ್ ದೇಶಗಳು ಭಾರತವನ್ನು ಹಿಂದಿಕ್ಕಿವೆ. ಪ್ರಸ್ತುತ ಜಾಗತಿಕ ಆರ್ಥಿಕತೆಯ ಟಾಪ್ ರ್ಯಾಂಕಿಂಗ್ನಲ್ಲಿ ಅಮೆರಿಕ $32 ಟ್ರಿಲಿಯನ್ ನೊಂದಿಗೆ ಮೊದಲ ಸ್ಥಾನದಲ್ಲಿದೆ. ನಂತರ ಚೀನಾ $20 ಟ್ರಿಲಿಯನ್ ನೊಂದಿಗೆ 2ನೇ ಸ್ಥಾನದಲ್ಲಿದೆ. ನಂತರ ಜರ್ಮನಿ $5.45 ಟ್ರಿಲಿಯನ್ ನೊಂದಿಗೆ 3ನೇ ಸ್ಥಾನದಲ್ಲಿದೆ. ನಂತರ ಜಪಾನ್ $4.38 ಟ್ರಿಲಿಯನ್ ನೊಂದಿಗೆ 4ನೇ ಸ್ಥಾನದಕ್ಕೆ ಜಿಗಿದಿದೆ. ನಂತರ UK $4.26 ಟ್ರಿಲಿಯನ್ ನೊಂದಿಗೆ 5ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ 4ನೇ ಸ್ಥಾನದಲ್ಲಿದ್ದ ಭಾರತ ಈಗ $4.15 ಟ್ರಿಲಿಯನ್ ನೊಂದಿಗೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಇದರ ಮೂಲಕ ಭಾರತದ GDP 2026ರಲ್ಲಿ ಸರಿಸುಮಾರು $4.15 ಟ್ರಿಲಿಯನ್ ಆಗುವ ನಿರೀಕ್ಷೆ ಇದೆ. 2022ರಲ್ಲಿ ನಾವು ಬ್ರಿಟನ್ನನ್ನು ಹಿಂದಿಕ್ಕಿದಾಗ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಪಟ್ಟಿದ್ವಿ. 2029ರಷ್ಟೊತ್ತಿಗೆ ನಾವು ಜಪಾನ್ ಮತ್ತು ಜರ್ಮನಿಯನ್ನು ಮೀರಿಸಿ 3ನೇ ಸ್ಥಾನಕ್ಕೆ ಹೋಗ್ತೀವಿ ಅಂದ್ಕೊಂಡಿದ್ವಿ. ಆದರೆ ಈಗ ಪರಿಸ್ಥಿತಿ ಉಲ್ಟಾಗಿದೆ. ಭಾರತ ಕುಸಿಯೋದಕ್ಕೆ ಹಲವು ಕಾರಣಗಳನ್ನು ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ IMF ದೇಶಗಳ ಶಕ್ತಿಯನ್ನು ಅಳೆಯುವಾಗ ಆಯಾ ದೇಶದ ಕರೆನ್ಸಿಯನ್ನು ಅಮೆರಿಕದ ಡಾಲರ್ ಜೊತೆ ಹೋಲಿಸಿ ನೋಡ್ತದೆ. ಇಲ್ಲಿ ಭಾರತಕ್ಕೆ 2 ರೀತಿಯಲ್ಲಿ ಪೆಟ್ಟು ಬಿದ್ದಿದೆ. ಮೊದಲನೇದಾಗಿ, ಭಾರತ ಇತ್ತೀಚೆಗೆ ತನ್ನ GDP ಅಳೆಯುವ ವಿಧಾನವನ್ನು ಬದಲಾಯಿಸಿಕೊಂಡಿದೆ. ಹೊಸ ಲೆಕ್ಕದ ಪ್ರಕಾರ ನಮ್ಮ ದೇಶದ GDP ನಾವು ಮೊದಲು ಅಂದ್ಕೊಂಡಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಅಂದರೆ ಹಳೆಯ ಲೆಕ್ಕದಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇತ್ತು. ಅರವಿಂದ್ ಸುಬ್ರಹ್ಮಣ್ಯಂ ಅಂತವರ ಪ್ರಕಾರ ಸುಮಾರು %2 ವಾಸ್ತವಕ್ಕಿಂತ ಹೆಚ್ಚು ಅಂದಾಜು ಮಾಡಲಾಗಿತ್ತು. ಇನ್ನು ಎರಡನೇದಾಗಿ, ಕಳೆದ 1 ವರ್ಷದಲ್ಲಿ ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ತುಂಬ ಕುಸಿದಿದೆ. ಅದೇ ಸಮಯದಲ್ಲಿ ಬ್ರಿಟನ್ನ ಪೌಂಡ್ ಮತ್ತು ಜಪಾನ್ನ ಯೆನ್ ಮೌಲ್ಯ ಹೆಚ್ಚಾಗಿದೆ. ಹಾಗಾಗಿ ಡಾಲರ್ ಲೆಕ್ಕದಲ್ಲಿ ನೋಡಿದಾಗ ನಮ್ಮ ಆರ್ಥಿಕತೆ ಅವರಿಗಿಂತ ಹಿಂದೆ ಉಳಿದಿದೆ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ನೋಡ್ಬೋದು. ನಮ್ಮ ರೂಪಾಯಿ ಮೌಲ್ಯ ಕುಸಿತಿರೋದು 2024ರಲ್ಲಿ ಒಂದು USD ಅಂದರೆ ಒಂದು ಅಮೆರಿಕನ್ ಡಾಲರ್ಗೆ $84 $85 ಇತ್ತು. ಈಗ ಅದು $90 $92ಗೆ ಏರಿಕೆಯಾಗಿದೆ. ಅದು ಏರಿಕೆಯಾಗಿದೆ ಅನ್ನೋದಕ್ಕಿಂತ ಅಮೆರಿಕದ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತಿದೆ. ರೂಪಾಯಿ ಮೌಲ್ಯ ಏನಾದರೂ ದುರ್ಬಲಗೊಂಡ್ರೆ ಅದೇ ರೂಪಾಯಿ GDP ಡಾಲರ್ನಲ್ಲಿ ಕಡಿಮೆ ಆಗ್ತದೆ. ಇದು ಭಾರತದ ಆರ್ಥಿಕತೆಯ ಸ್ಥಿತಿಯನ್ನು ತೋರಿಸ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು ಮೋದಿ ಸರ್ಕಾರದ ಆರ್ಥಿಕ ನಿರ್ವಹಣೆ, ಜಾಗತಿಕ ಮಟ್ಟದಲ್ಲಿ ಯುದ್ಧದಿಂದ ತೈಲ ಬೆಲೆ ಏರಿಕೆ, ಬಂಡವಾಳದ ಹರಿವು ಕುಸಿತ, ವಿದೇಶಿ ವ್ಯಾಪಾರ ಒತ್ತಡಗಳು, ಹೀಗೆ ಅನೇಕ ಕಾರಣಗಳು ಸೇರಿವೆ. ಇದರಲ್ಲಿ ಇನ್ನೊಂದು GDP ಬೇಸ್ ಇಯರ್ ಪರಿಷ್ಕರಣೆ ಮಾಡಿರೋದು. ಅಂದರೆ ಕೇಂದ್ರ ಸರ್ಕಾರ 2026ರ ಆರಂಭದಲ್ಲಿ GDP ಲೆಕ್ಕಾಚಾರದ ಬೇಸ್ ಇಯರನ್ನು 2011-12ರಿಂದ ತೆಗೆದುಹಾಕಿ
2022-23ಕ್ಕೆ ಬದಲಾಯಿಸಿದೆ. ಇದರಿಂದ ಆರ್ಥಿಕತೆ ಕುಸಿದಿದೆ. ಈಗ ತಂದಿರುವ ಹೊಸ ವಿಧಾನ ಮತ್ತು ಡೇಟಾವನ್ನು ಬಳಸಿ ಲೆಕ್ಕ ಹಾಕಿದಾಗ ಇಂದಿನ ಅಂದಾಜುಗಳಿಗಿಂತ ನಾಮಿನಲ್ GDP ಸ್ವಲ್ಪ ಕಡಿಮೆಯಾಗಿದೆ. ಈ ಎರಡೂ ಅಂಶಗಳ ಸಂಯೋಜನೆಯೊಂದಿಗೆ ಭಾರತ 4ನೇ 5ನೇ ಸ್ಥಾನದಿಂದ ಈಗ 6ನೇ ಸ್ಥಾನಕ್ಕೆ ಜಾರಿದೆ. UK ಮತ್ತು ಜಪಾನ್ನ ಕರೆನ್ಸಿ ಸ್ಥಿರವಾಗಿದ್ದರಿಂದ ಅವು ಮುಂದೆ ಬಂದಿವೆ. ಇದರ ಪರಿಣಾಮ ಏನಾಗ್ಬೋದು ಅಂತ ನೋಡಿದ್ರೆ, ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ಆಮದು ದುಬಾರಿ ಆಗ್ತದೆ. ಈಗ ಉದಾಹರಣೆಗೆ ಕಚ್ಚಾ ತೈಲ, ಎಲೆಕ್ಟ್ರಾನಿಕ್ ವಸ್ತುಗಳು ದುಬಾರಿ ಆಗ್ಬೋದು. ಜೊತೆಗೆ ಭಾರತದ ಜನರ ಮೇಲೆ ಹಣದುಬ್ಬರದ ಒತ್ತಡ ಕೂಡ ಹೆಚ್ಚಾಗ್ತದೆ. ಇದರಲ್ಲಿ ಒಳ್ಳೆಯ ಅಂಶ ಕೂಡ ಹೊಂದಿದೆ. ಅದೇನೆಂದರೆ, IMF ತಜ್ಞರ ಪ್ರಕಾರ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಅದರಿಂದ GDP ಗ್ರೋತನ್ನು ಸರಿಯಾಗಿ ಏನಾದರೂ ಸುಧಾರಿಸಿದರೆ 2027ರಲ್ಲಿ ಭಾರತ ಮತ್ತೆ 4ನೇ ಸ್ಥಾನಕ್ಕೆ ಏರ್ಬೋದು. ಇದು ಭಾರತದ ಆರ್ಥಿಕತೆಯ ಮೇಲೆ ಮತ್ತು ಸರ್ಕಾರ ನಡೆಸುವವರ ಆರ್ಥಿಕ ಆಡಳಿತದ ಮೇಲೆ ನಿಂತಿದೆ. ಈಗ ಇರುವ ಆರ್ಥಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ಟರೆ ಉಳಿದ 4 ದೇಶಗಳು ಅಂದರೆ ಜರ್ಮನಿ, ಜಪಾನ್, ಬ್ರಿಟನ್ ಮತ್ತು ಭಾರತ ಎಲ್ಲವೂ $4 ಟ್ರಿಲಿಯನ್ ಆಸುಪಾಸಿನಲ್ಲೇ ಇವೆ. ಇವುಗಳ ನಡುವೆ ತೀವ್ರ ಪೈಪೋಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇರ್ತದೆ. ನಮ್ಮದು ದೊಡ್ಡ ದೇಶ, ಸಹಜವಾಗಿ GDP ಬೆಳೀತದೆ. ಉಳಿದ ದೇಶಗಳಿಗಿಂತ ಮುಂದೆ ಹೋಗುವ ಸಾಧ್ಯತೆ ನಮಗೆ ಹೆಚ್ಚಿರ್ತದೆ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದು ಸಹಜ ಪ್ರಕ್ರಿಯೆಯಾಗಿಯೂ ಕೂಡ ಇರ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಜನರ ಮುಂದೆ ಈಗ ಈ ಸತ್ಯವನ್ನು ಯಾಕೆ ಹೇಳ್ತಿಲ್ಲ? ಇನ್ನು ನಮ್ಮ ಸಂಸದರುಗಳು ಭಾರತ ಇನ್ನು 2 ವರ್ಷಗಳಲ್ಲಿ 3ನೇ ಆರ್ಥಿಕ ದೇಶ ಆಗಿಬಿಡ್ತತೆ ಅಂತ ಹೇಳ್ತಿದ್ದವರು, ಅದರಲ್ಲೂ ವಿಶೇಷವಾಗಿ BJP ಸಂಸದರು ಈಗ ಎಲ್ಲೋದ್ರು? ಇಂದು ಬಂದಿರುವ ವರದಿ ಪ್ರಕಾರ 6ನೇ ಸ್ಥಾನಕ್ಕೆ ಕುಸಿದಿರುವಾಗ ಎಲ್ಲಿದ್ದಾರೆ ಈ ಮೋದಿ ಮತ್ತು ಅವರ ಭಕ್ತಗಣ? ನಾನು ಮೊದಲೇ ಹೇಳಿದಾಗೆ BJP ಮತ್ತು ಪ್ರಧಾನಿ ಮೋದಿ ಅವರು ತಮ್ಮ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಹಲವು ಬಾರಿ ಕ್ರೆಡಿಟನ್ನು ತೆಗೆದುಕೊಂಡಿದ್ದಾರೆ. ಅವುಗಳು ಬಡವರಿಗೆ, ಈ ದೇಶದ ಎಲ್ಲ ಜನರಿಗೆ ಅನುಕೂಲವಾಗಲಿ ಅಥವಾ ಅನುಕೂಲವಾಗದೇ ಇರಲಿ, ಮೋದಿ ಅವರು ಮಾತ್ರ ಕ್ರೆಡಿಟ್ ತೆಗೆದುಕೊಳ್ಳೋದರಲ್ಲಿ ನಿಸ್ಸೀಮರು. ಅದಕ್ಕೆ ಉದಾಹರಣೆಯಂತೆ 2022ರಲ್ಲಿ ಭಾರತ UKಯನ್ನು ಮೀರಿ 5ನೇ ಸ್ಥಾನಕ್ಕೆ ಏರಿದ್ದನ್ನು BJP ಮತ್ತು ಮೋದಿ ಸರ್ಕಾರ ತಮ್ಮ ನಾಯಕತ್ವದ ಸಾಧನೆ ಅಂತ ಕ್ರೆಡಿಟ್ ತೆಗೆದುಕೊಂಡಿದ್ದರು. ಭಾರತ $5 ಟ್ರಿಲಿಯನ್ ಆರ್ಥಿಕತೆಯತ್ತ ಸಾಗ್ತಾ ಇದೆ ಅಂತ ಅಧಿಕೃತವಾಗಿ ಪ್ರಚಾರವನ್ನು ಮಾಡಿದರು. ಆದರೆ ಈಗ 6ನೇ ಸ್ಥಾನಕ್ಕೆ ಇಳಿದಿದ್ದಾಗಲೂ ಕೂಡ ಮಾತನಾಡದೆ ಎಲ್ಲರೂ ಮೌನವಾಗಿದ್ದಾರೆ. ಇನ್ನೊಂದು, NDA ಸರ್ಕಾರದ ಅವಧಿಯಲ್ಲಿ GDP ಬೆಳವಣಿಗೆ 7.4% ತಲುಪಿದ್ದನ್ನು ಜಗತ್ತಿನ ಅತಿ ವೇಗದ ಬೆಳವಣಿಗೆ ಅಂತ ಕ್ರೆಡಿಟನ್ನು ತೆಗೆದುಕೊಂಡಿದ್ದರು. ಇನ್ನೊಂದು ಪ್ರಮುಖವಾಗಿ ಇದರಲ್ಲೇ 2016ರ ಡಿಮಾನಿಟೈಸೇಷನ್ ಅಂದರೆ ನೋಟು ಅಮಾನ್ಯೀಕರಣ ಮಾಡಿದ್ದು ಕೂಡ ದೊಡ್ಡ ಸಾಧನೆ ಎಂಬಂತೆ ಬಿಂಬಿಸಿಕೊಂಡಿದ್ದರು. ಆ ವೇಳೆ ಕಪ್ಪು ಹಣ ನಿರ್ಮೂಲನೆ, ಡಿಜಿಟಲ್ ಆರ್ಥಿಕತೆಗೆ ದೊಡ್ಡ ಹೆಜ್ಜೆ, ಭ್ರಷ್ಟಾಚಾರ ನಿಯಂತ್ರಣ ಅಂತ ಕ್ರೆಡಿಟ್ ತೆಗೆದುಕೊಳ್ಳಲಾಗಿತ್ತು. ಆದರೆ ಈಗ ಮೋದಿ ಮತ್ತು ಗ್ಯಾಂಗ್ ಎಲ್ಲೋಗಿದ್ದಾರೆ? ಇದರ ಮೂಲಕ ಗೊತ್ತಾಗೋದೇನೆಂದರೆ, BJP ಉಚಿತ ಕ್ರೆಡಿಟ್ಗಳನ್ನು ತೆಗೆದುಕೊಳ್ಳುವಾಗ ದೇಶ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ದೇಶದ ಜನರ ಮುಂದೆ ಸತ್ಯವನ್ನು ಮಾತ್ರ ಹೇಳೋದರಲ್ಲಿ ಹಿಂಜರಿತದೆ. ಈಗ ಭಾರತ 6ನೇ ಆರ್ಥಿಕ ದೇಶವಾಗಿರೋದಕ್ಕೆ ಮೋದಿ ಆಡಳಿತ ಕಾರಣವೇ? ಇದರ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.